ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಾ ಕಾರಣ ಏನಂದ್ರೆ, ಇವಾಗ 5ನೇ ತಿಂಗಳಲ್ಲಿ ಅಕ್ಕಿಗಳು ಪ್ರತಿಯೊಂದು ಅಕ್ಕಿನೂ ಕುರ್ದಾಗ್ತಾ ಇರ್ತವೆ. ಕುರ್ದಾಗೋ ಅಕ್ಕಿನ ನೀಟಾಗಿ ನೋಡ್ಕೊಂಡು ಅಕ್ಕಿಗಳು ಒಂದೊಂದು ಕುರ್ದಾಗಲ್ಲ. ಅಂತ ಕುರ್ದಾಗದಿರೋ ಅಕ್ಕಿನ ನೀಟಾಗಿ ಯಾವ ತರ ಕುರ್ಜ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ತೋರಿಸ್ತಾ ಇದೀನಲ್ಲ, ಈ ತರ ತಲೆ ಮೇಲೆಲ್ಲ ಪುಕ್ಕ ಉದಿರ್ತವೆ. ಇಲ್ಲಿ ನೋಡಿ ಕತ್ ಕೆಳಗಡೆ ಎಲ್ಲ, ಆಮೇಲೆ ಇಲ್ಲಿ ಪಕಟ ಇರ್ತವೆ. ಇಲ್ಲೆಲ್ಲ ಉದುರಿದ್ರೆ ಅಕ್ಕಿ ಪರ್ಫಾರ್ಮೆನ್ಸ್ ಮಾಡಲ್ಲ. ಅಕ್ಕಿ ಆಡ್ತಿರ್ಬೇಕಾದ್ರೆ, ಗಾಳಿ ಹಿಂಗ್ ಆಡ್ತಿರ್ಬೇಕಾದ್ರೆ ಚುಚ್ಚುತ್ತೆ, ಅದಕ್ಕೆ ಪರ್ಫಾರ್ಮೆನ್ಸ್ ಮಾಡಲ್ಲ ಅಕ್ಕಿ. ಕಾಯ್ದ್ಬಿಟ್ಟು ಅಕ್ಕಿ ಬಿಡ್ಬೇಕು. ಯಾವ ತರ 5ನೇ ತಿಂಗಳಲ್ಲಿ ಅಕ್ಕಿಗಳು ಕುರ್ದಾಗ್ತೇವೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಕೆಲವ್ರಿಗೆ ಗೊತ್ತಿರಲ್ಲ, ಕಂಪಲ್ಸರಿ 5ನೇ ತಿಂಗಳಲ್ಲಿ ಅಕ್ಕಿಗಳು ಕುರ್ದು ಹಾಗೆ ಆಗ್ತವೆ. ಕುರ್ದು ಆಗ್ಲಿಲ್ಲ ಅಂದ್ರೂ ಕೂಡ ಕಂಪಲ್ಸರಿ ನೀವು ಕುರ್ದು ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್. ಏನಕ್ಕೆ ಅಂದ್ರೆ, ನೀವು ಸೀಸನ್ಗೆ ಅಕ್ಕಿಗಳು ರೆಡಿ ಮಾಡ್ತಾ ಇರ್ತೀರಾ, ಇವಾಗ ಉಡಾನಿಗೆ ಬಿಟ್ಟಿರ್ತೀರಾ, ಅವಾಗ ಕುರ್ದಾಗ್ಬಿಟ್ರೆ ನೀವು ಮತ್ತೆ ಅಕ್ಕಿನ ಉಡಾನಿಗೆ ಬಿಡಕ್ಕೆ ಆಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಇವಾಗೇನೆ ಅಕ್ಕಿ ಕುರ್ದಾಗ್ದಿರಂತ ಅಕ್ಕಿಗಳು ಪದೇ ಹೇಳ್ತಿದ್ರಿ, ಕೇಳಿಸ್ಕೊಳ್ಳಿ. 5ನೇ ತಿಂಗಳಲ್ಲಿ ಪಕ್ಕ ಎನಿ ಕಂಡೀಷನ್ ಕುರ್ದು ಮಾಡ್ಕೋಬೇಕು ನೀವು. ಅವಾಗ 6ನೇ ತಿಂಗಳಿಗೆ ಫುಲ್ ಪರ್ಫಾರ್ಮೆನ್ಸ್ಗೆ ಅಕ್ಕಿ ರೆಡಿ ಆಗುತ್ತೆ. ಅದ್ಯಾವ ತರ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದನ್ನ ನಾನೇ ಮಾಡ್ಬೇಕು ಅನ್ಕೊಂಡಿದ್ದೆ. ನನಗೆ ಅಕ್ಕಿ ಸೋಕಿ ಒಬ್ಬರಿಂದ ಬಂದಿದೆ. ಅದು ಅವ್ರ ಹೆಸರು ಬಂದ್ಬಿಟ್ಟು ವಿನೋದಣ್ಣ ಅಂತ. ಅವರು ಒಂದು ವಿಡಿಯೋ ಮಾಡವ್ರೆ. ಅವ್ರನ್ನ ಈ ವಿಡಿಯೋದಲ್ಲಿ ತಗೊಂಡು 4 ಜನಕ್ಕೆ ಪರಿಚಯ ಮಾಡ್ಕೊಡ್ಬೇಕನ್ನೋದು ನಮ್ಮ ಆಸೆ. ಅವರು ಫಸ್ಟ್ ರೇವಲ್ ಅಕ್ಕಿ ಇಕ್ಕಿದ್ರು. ಅವ್ರನ್ನ ನೋಡ್ಬಿಟ್ಟು ನಮ್ಗೆ ಅಕ್ಕಿ ಸೋಕಿ ಬಂದಿದೆ. ಹಾಗೆ ನಮ್ಗೆ ಗುರುಗಳು ಅಂತ ಯಾರಿಲ್ಲ. ನಾನು ಅಕ್ಕಿನ ನೋಡ್ತಾ ಕಲ್ತು ಸೋಕಿ ಮಾಡ್ತಾ ಇದೀನಿ ಫ್ರೆಂಡ್ಸ್. ಆ ಅಣ್ಣನ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಅಪ್ಡೇಟ್ ಕೊಡ್ತೀನಿ ಫ್ರೆಂಡ್ಸ್. ಯಾವ ತರ ಅಂತ ವಿಡಿಯೋದಲ್ಲಿ ಒಂದು ಕ್ಲಿಪ್ ಹಾಕ್ತೀನಿ. ಅದನ್ನ ನೋಡ್ಕೊಂಡ್ಬಿಟ್ಟು ಆ ತರ ಕುರ್ಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ರಿಗೂ ನಮಸ್ಕಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.